ಹಲೋ ಎಲ್ರಿಗೂ ನಮಸ್ಕಾರ, ಬೆಳಗಿನ ಶುಭೋದಯ. ನಾನಿವತ್ತು ಹೊರಗಡೆ ಎದ್ದು ಬಂದಾಗ ಇನ್ನೂ ಕತ್ಲಿತ್ರಿ. ಯಾಕಂತಂದ್ರೆ ನಾನು ಬೆಳಗ್ಗೆ ಬೇಗ ಎದ್ದಿದ್ದೆ, ಹಾಗಾಗಿ ಆಮೇಲೆ ಎದ್ದ ತಕ್ಷಣ ನಾನು ಮನೆಗೆಲ್ಲ ಗುಡಿಸ್ಕೊಂಡು ಬಂದು ಆಮೇಲೆ ಹೊಸ್ಲೆಲ್ಲ ಒರೆಸ್ಕೊಂಡು ಇಲ್ಲಿ ರಂಗೋಲಿಯನ್ನು ಹಾಕ್ತಾ ಇದ್ದೀನಿ. ರಂಗೋಲಿ ಹಾಕಿ ಬಾಗಿಲಿಗೆ ಪೂಜೆ ಮಾಡಿ ಆಮೇಲೆ ನಾನು ಒಳಗಡೆ ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ ರೀ. ಹಂಗೆ ಇವತ್ತು ಡಿಫ್ರೆಂಟ್ ಆಗಿರೋ ರಂಗೋಲಿನ ಟ್ರೈ ಮಾಡಿದ್ದೆ. ಇದು ಕೂಡ ಹೆಜ್ಜೆ ಹಾಕ್ತೀನಲ್ಲ ಅದೇ ಥರ ರೀ, ಆ ಕಡೆ ಈ ಕಡೆ ಹೆಜ್ಜೆನೇ ಇರೋದು, ಆದರೆ ಮಿಡ್ಲು ತುಳಸಿ ಕಟ್ಟೆ ಇದೆ. ಈ ಥರ ರಂಗೋಲಿ ಹಾಕಿಬಿಟ್ರೆ ಬಾಗಿಲು ಭಾಳ ಚೆನ್ನಾಗಿ ಕಾಣಿಸ್ತೈತೆ ರೀ. ಆಮೇಲೆ ಅಡುಗೆ ಮನೆಗೆ ಬಂದು ನಾನು ಯುದ್ಧಕ್ಕೆ ಸ್ಟಾರ್ಟ್ ಆಗ್ತೀನಿ ರೀ. ಯುದ್ಧ ಮೀನ್ಸ್ ಅಡುಗೆ ಮಾಡಕ್ಕೆ ರೀ. ಅದಕ್ಕೆ ಕಿಟಕಿ ಎಲ್ಲ ತಕ್ಕೊಂಡೆ. ಅದಾದಮೇಲೆ ಗ್ಯಾಸ್ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡ್ರೆ ಆಯ್ತು ಅಂತ ಹೇಳಿ ಒರೆಸ್ಕೊಳಕತ್ತೇನೆ ನೋಡಿರಿ. ಗ್ಯಾಸ್ ಒರೆಸ್ಕೊಳ್ಳಿಲ್ಲ ಅಂತಂದ್ರೆ ಸರಿ ಅನ್ಸಂಗಿಲ್ಲ ರೀ. ನನಗಂತೂ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೇಕಂತನೂ ಅನ್ಸಂಗಿಲ್ಲ. ಹಾಗಾಗಿ ಬೇಗ ಬೇಗ ಗ್ಯಾಸಿನ ಕಟ್ಟೆ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ನನ್ನ ಫ್ರೆಂಡ್ಸ್ ನನಗೆ ಕಾಯ್ತಿದ್ರು. ಹೌದು ಫ್ರೆಂಡ್ಸ್, ಅವರು ನನ್ನ ಫ್ರೆಂಡ್ಸ್ ಇದ್ದಂಗೆ. ಯಾಕಂತಂದರೆ ನಿನ್ನೆ ನೈಟ್ ಪಾತ್ರೆ ತೊಳೆದಿಲ್ಲ, ಆದರೂ ಅವರು ನಿನ್ನೆಯಿಂದ ಇಲ್ಲೇ ಇದ್ದಾರೆ. ಅದಕ್ಕೋಸ್ಕರ ಅವ್ರನ್ನ ಫ್ರೆಂಡ್ಸ್ ಅಂತ ಹೇಳಿದೆ. ಇವರಷ್ಟು ಲಾಯಲಾಗಿ ಯಾರೂ ಇಲ್ಲ ಅನ್ಸುತ್ತೆ ನೋಡ್ರಿ. ಅದಕ್ಕೆ ಇವ್ರು ನನಗೆ ರಾತ್ರಿಯಿಂದ ಕಾಯ್ತಾನೆ ಇದ್ದಾರೆ, ನಾನು ಯಾವಾಗ ಬಂದು ಇವ್ರನ್ನ ಮಾತಾಡಿಸ್ತೀನಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಇವ್ರನ್ನ ಮಾತಾಡ್ಸೇ ಬಿಡೋಣ ಅಂತ ಹೇಳಿ ಮಾತಾಡ್ಸಕ್ಕೆ ಬಂದೇನು ನೋಡ್ರಿ. ಮುಂದೆ ಇನ್ನೂ ಬೇರೆ ಬೇರೆ ಕೆಲಸ ಇದ್ವು ಅಂತ ಹೇಳಿ ನಾನು ಪಾತ್ರೆನ ಬೇಗ ಬೇಗ ತೊಳ್ಕೊಳತ್ತೇನೆ ರೀ. ರಾತ್ರಿನ ಪಾತ್ರೆ ತೊಳೆದಿಟ್ಬಿಟ್ರೆ ನನಗೆ ಪ್ರಾಬ್ಲಮ್ ಇರಲ್ರಿ, ಆದರೆ ಕೆಲವೊಂದು ಸತಿ ಸುಸ್ತಾಗಿರ್ತೈತಿ. ನಿನ್ನೆ ನೀವು ವೀಡಿಯೋದಾಗ ನೋಡಿದ್ರಲ್ಲ, ನಾನು ನಿನ್ನೆ ಬರೋಷ್ಟ್ರೊಳಗೆ 11 ಗಂಟೆ ಆಗಿತ್ತು ರೀ. ಹಾಗಾಗಿ ನನಗೆ ಭಾಳ ಟೈಮ್ ಆಗೋತು, ನಾನು ಪಾತ್ರೆನ ಆಗಲಿಲ್ಲ. ನಾನು ನಿನ್ನೆ ರಾತ್ರಿನೂ ಸೊಪ್ಪು ಹಾಕಕ್ಕೆ ಹೋಗಿದ್ರಿ, ಹಾಗಾಗಿ ನನಗೆ ಮನೆಗೆ ಬರೋದು ಲೇಟ್ ಆಯ್ತು. ಮನೆಗೆ ಬಂದಮೇಲೆ ಊಟ ಮಾಡಿ ಮಲ್ಕೊಳ್ಳೋದ ಸಾಕಾಗಿರ್ತೈತೆ ರೀ. ಇನ್ನು ನನಗೆ ಪಾತ್ರೆ ಎಲ್ಲ ತೊಳಿಬೇಕಂದ್ರೆ ನನ್ನ ಕೈಲೇ ಆಗಂಗಿಲ್ಲ ರೀ. ಹಾಗಾಗಿ ಸುಮ್ಮನೆ ಅದೇ. ಆಮೇಲೆ ನಮ್ಮ ಮನೆಯವ್ರು ಬಂದು ಈಗ ಪಾತ್ರೆ ತೊಳಿಬೇಡ ಅಂದರು. ನಾನು ಫುಲ್ ಖುಷಿಯಾಗ್ಬಿಟ್ಟೆ. ಆದರೆ ಆ್ಯಕ್ಚುಲಿ ವಿಷಯ ಬೇರೆ ಐತ್ರಿ. ಅವ್ರು ಸೊಪ್ಪು ಕೊಯ್ಯಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು ನನಗೆ ಮಾಲ್ಟ್ ಪೌಡ್ರ್ ಮಾಡೋದಕ್ಕೆ ಕರ್ದಾರಿ. ನಾನಲ್ಲೇ ನನ್ನ ಮೇಲಿನ ಪ್ರೀತಿ ಕರೆದ್ರು ಅಂತ ಅಂದ್ಕೊಂಡೆ. ಆಮೇಲೆ ಇದು ಇದ್ದಿದ್ದಲ್ಲ ದಿನದ ಕೆಲಸ ಅಂತ ಹೇಳಿಬಿಟ್ಟು ನಾನು ಅವ್ರಿಗೆ ಮಾಲ್ಟ್ ಪೌಡ್ರ್ ಮಾಡ್ಕೊಡಕತ್ತೇನೆ ರೀ. ಅವರು ಮಾಲ್ಟ್ನ ಕುಡಿದ್ಬಿಟ್ಟು ಅವ್ರ ಕೆಲ್ಸಕ್ಕೆ ಅವ್ರು ಹೋಗ್ತಾರೆ. ಇದು ಆ್ಯಕ್ಚುಲಿ ನಾನು ಹೋಮ್ ಮೇಡ್ ರೀ ಮಾಲ್ಟ್ ಪೌಡ್ರ್ ಮಾಡಿರೋದು. ಇದ್ರದ್ದು ರೆಸಿಪಿನ ನೆಕ್ಸ್ಟ್ ದಿನಗಳೊಳಗೆ ನಾನು ಶೇರ್ ಮಾಡ್ತೀನಿ. ನಾನು ಮೊದಲೇ ಲಾಗ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ, ಹಾಗಾಗಿ ಇದನ್ನು ಶೂಟ್ ಮಾಡಿ ಇಟ್ಕೊಂಡೇನೆ. ಅದನ್ನು ಕೂಡ ಒಂದು ದಿವಸ ಎಡಿಟ್ ಮಾಡಿ ಶಾರ್ಟ್ ಒಳಗೆ ಅಥವಾ ಇಲ್ಲ ವೀಡಿಯೋದಾಗ ಅಪ್ಲೋಡ್ ಮಾಡ್ತೇನೆ. ನಮ್ಮನೆಯವರು ಅವ್ರು ಹಾಕ್ಕೊಳ್ಳೋದಲ್ದ ನನಗೂ ಸಹಿತ ಅವರ ಹಾಕ್ಕೊಡಕತ್ತಿದ್ರು ನೋಡ್ರಿ ಮಾಲ್ಟ್ನ. ಕಂಗ್ರ್ಯಾಚುಲೇಷನ್ ಬ್ರದರ್. ಸರಿ ಅಂತ ಹೇಳಿ ನಾನು ಮಾಲ್ಟ್ ಕುಡಿದ್ಬಿಟ್ಟು ನನ್ನ ರೆಗ್ಯುಲರ್ ಫ್ರೆಂಡ್ಸ್ ಇದ್ರಲ್ಲ ಅವ್ರು ಮತ್ತೆ ವೇಟ್ ಮಾಡಕ್ಕೆ ಹಚ್ಚಿದ್ದೆ. ಹಾಗಾಗಿ ಅವ್ರನ್ನ ಮೊದಲು ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳಿ ಬಂದೆ ನೋಡ್ರಿ. ಮತ್ತೆ ಪಾತ್ರೆ ತೊಳಕ್ಕೆ ಶುರು ಮಾಡ್ಕೊಂಡೆ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅದೆಲ್ಲ ಮುಗಿಸಿದ ಮೇಲೆ ಅಷ್ಟೊತ್ತಿಗೆ ಅಪ್ಪಾಜಿ ಎದ್ದಿತ್ರಿ. ಅವರಿಗೆ ನಾನು ಟೀ ಮಾಡಕ್ಕೆ ಇಲ್ಲಿ ರೆಡಿ ಮಾಡತ್ತೇನೆ ರೀ. ಈಗ ಸದ್ಯ ನಮ್ಮ ಮನೆಯೊಳಗೆ ಟೀ ಕುಡಿಯೋದಂದ್ರೆ ಅಪ್ಪಾಜಿ ಒಬ್ಬರ ಬೆಳಗ್ಗೆ, ಸಾಯಂಕಾಲ ಟೈಮ್ನಾಗ ನಾವೆಲ್ಲರೂ ಕುಡಿತೀವಿ. ಹಾಗಾಗಿ ಅದೆಲ್ಲ ಮುಗಿಸ್ಕೊಂಡು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡು ಆಮೇಲೆ ನಾನಿಲ್ಲಿ ಪಲ್ಯ ಮಾಡಕ್ಕೆ ರೆಡಿ ಮಾಡಕತ್ತೇನೆ ನೋಡ್ರಿ. ಇವತ್ತು ನಾನು ಸೌತೆಕಾಯಿ ಪಲ್ಯ ಮಾಡತ್ತೇನೆ ರೀ. ಟೇಸ್ಟ್ ಚೆನ್ನಾಗಿರ್ತೈತಿ. ಹೀರಿಕಾಯಿ ಪಲ್ಯ ಇರ್ತೈತಲ್ಲ, ಸ್ವಲ್ಪ ಸೇಮ್ ಅದೇ ಥರ ಫ್ಲೇವರ್ ಬರ್ತೈತಿ, ಆದರೆ ಸ್ವಲ್ಪ ಟೇಸ್ಟ್ ಚೇಂಜ್ ಇರ್ತೈತೆ ಅಷ್ಟ. ಆಮೇಲೆ ಇಲ್ಲಿ ಎಣ್ಣೆ ಹಾಕ್ಕೊಂಡೆ ನಾನು ಅದಕ್ಕೆ. ಆಮೇಲೆ ಸಾಸ್ಬಿ ಜೀರಿಗೆ ಹಾಕ್ಕೊಂಡು ಕರ್ಬೇವು ಹಾಕ್ಕೊಂಡೆ. ಫಸ್ಟ್ ನಾನು ಮೆಣ್ಸಿನ್ಕಾಯಿ ಹಾಕ್ಕೋಬೇಕಿತ್ತು ರೀ, ಮಿಸ್ ಮಾಡಿ ಇಲ್ಲಿ ಈರುಳ್ಳಿ ಹಾಕ್ಕೊಂಡ್ಬಿಟ್ಟೆ. ನೀವು ಹಾಕ್ಕೋಬೇಕಾರೆ ಫಸ್ಟ್ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಆಮೇಲೆ ಈರುಳ್ಳಿ ಹಾಕೋರಿ. ಆಮೇಲೆ ಇವತ್ತು ಬಾಗಿಲಿಗೆ ಉದಿನ ಕಡ್ಡಿ ಹಚ್ಚೋದು ನೆನಪಾರಿದ್ದೆ, ಹಾಗಾಗಿ ಅಪ್ಪಾಜಿ ಹಚ್ತೀನಿ ಅಂತ ಅವ್ರಿಗೆ ಉದಿನ ಕಡ್ಡಿ ಹಚ್ಕೊಟ್ಟೆ. ಆಮೇಲೆ ಇಲ್ಲಿ ಮೆಣ್ಸಿನ್ಕಾಯಿನ ಈಗ ಹಾಕ್ಕೊಂಡು ಫ್ರೈ ಮಾಡಕತ್ತೆ ನೋಡ್ರಿ. ಆಮೇಲೆ ಮೊದಲು ನಾವು ಟೊಮೊಟೊ ಹಾಕ್ಬಾರ್ದ್ರಿ. ಟೊಮೊಟೊ ಹಾಕಿದ್ರೆ ಸೌತೆಕಾಯಿ ನಮ್ಮ ಕಡೆ ಕಬ್ಬೆ ಇರ್ತೈತಿ ಅಂತ ಹೇಳ್ತಾರೆ, ಹಾಗೆ ಏರಿ ಬೇಗ ಬೇಯಂಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆಮೇಲೆ ಹಾಕಬೇಕು. ಈ ಥರ ಸೌತೆಕಾಯಿನ ಹಾಕಿ ಅದಕ್ಕೆ ಉಪ್ಪು ಹಾಕಿ ಮೇಲೆ ಕೈ ಬಿಡಬೇಕಷ್ಟೇ ರೀ. ಸೌತೆಕಾಯಿ ನೀರಿನ ಅಂಶ ಇರೋದ್ರಿಂದ ಅದು ಮೊದಲು ನೀರೆಲ್ಲ ಬಿಟ್ಕೊಂಡು ಅದ್ರಾಗ ಎಷ್ಟು ನೀರು ಐತಲ್ಲ ಅಷ್ಟ್ರಾಗ ಮೊದಲು ನೀಟಾಗಿ ಬೇಯ್ಕೆಂತತ್ರಿ. ಅದಾದಮೇಲೆ ನಾವು ಅದಕ್ಕೆ ನೀರು ಅಥವಾ ಮಸಾಲ ಪೌಡ್ರ್ ಏನಾರ ಹಾಕೋಬೋದ್ರಿ. ಈಗ ನಾನು ಇದಕ್ಕೆ ಸ್ವಲ್ಪ ಗುರಳ್ ಪುಡಿ, ನಾನು ಮಾಡಿದಂಥ ಸಾಂಬಾರು ಪೌಡ್ರ್ ಕೂಡ ಹಾಕ್ತೇನೆ ರೀ. ಎಲ್ಲ ಪಲ್ಯಕ್ಕೂ ಹಾಕ್ತೇನೆ ರೀ, ಅದು ಟೇಸ್ಟ್ ಚೆನ್ನಾಗಿರ್ತೈತಿ. ನಾವು ಯಾವ್ದಾರ ರೈಸಿಗೆ ಬೇಕಾದರೂ ಹಾಕ್ಬೋದು, ಪಲಾವಿಗೆ ಬೇಕಾದರೂ ಹಾಕ್ಬೋದು ರೀ. ಆ ರೆಸಿಪಿನೂ ಯಾವತ್ತಾದ್ರೂ ಒಂದಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ರೀ. ಆಮೇಲೆ ಇದಕ್ಕೆ ಸ್ವಲ್ಪ ಟೊಮೊಟೊ ಹಾಕಿ ಮಿಕ್ಸ್ ಮಾಡತ್ತೇನೆ ನೋಡ್ರಿ. ಈಗ ಇದು ಚೆನ್ನಾಗಿ ಬೇಯ್ತತಿ. ನಾನು ಈ ಥರ ಮಿಕ್ಸ್ ಮಾಡಿದಾಗ ಸ್ವಲ್ಪ ನೀರು ಹಾಕಿದ್ರೆ ಅದು ಸರಿ ಹೋಗ್ತಿತ್ತೇನೆ ರೀ. ನೀರು ಆಲ್ರೆಡಿ ಅದು ಹಿಂಗಿರೋದ್ರಿಂದ ಸ್ವಲ್ಪ ತಳ ಹಿಡ್ದಿತ್ತು. ಆಮೇಲೆ ಪಲ್ಯ ಅಷ್ಟೇ ಸರಿ ಅನ್ಸಲ್ಲ ರೊಟ್ಟಿ ಜೊತೆಗೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಟೊಮೊಟೊಕಾಯಿ ಚಟ್ನಿ ಮಾಡ್ಕೊಳತ್ತೇನೆ ನೋಡ್ರಿ. ಅದಕ್ಕೆ ಬಾಣಲಿ ಇಟ್ಟನಿ. ಇದು ಬಾಣಲಿ ಈ ಥರ ಆಗೈತೆ ಅನ್ಕೋಬೇಡ್ರಿ, ಇದು ಚಟ್ನಿ ಮಾಡಿ ಬೇರೆ ಎಲ್ಲ ಮಾಡಿ ಈ ಥರ ಆಗಿಬಿಟ್ಟತಿ. ಅದೆಷ್ಟು ಕ್ಲೀನ್ ಮಾಡಿದ್ರು ಹೋಗಂಗಿಲ್ಲ, ಮತ್ತು ನೀವು ಅದನ್ನು ತಪ್ಪಾಗಿ ತಿಳ್ಕೊಬೇಡ್ರಿ.
ಆಮೇಲೆ ನಾನು ಇದಕ್ಕೆ ಎಣ್ಣೆ ಕಾದ್ಮೇಲೆ ಮೆಣ್ಸಿನ್ಕಾಯಿ ಹಾಕಬೇಕಿತ್ತು, ಬಟ್ ಅರ್ಜೆಂಟಿಗೆ ಮೊದಲ ಹಾಕಿಬಿಟ್ಟೆ. ಪರವಾಗಿಲ್ಲ, ಬೇಯ್ತತಲ್ಲ ಅಂತ, ಅಲ್ಲ ಸಾರಿ ಫ್ರೈ ಆಕತ್ತಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಆಮೇಲೆ ಟೊಮೊಟೊ ಹಾಕಿದೆ. ನಾವು ಟೊಮೊಟೊನ ನಿಂತ್ಕೊಂಡಿದ್ದೆ ಫ್ರೈ ಮಾಡಬೇಕಂತ ಏನಿಲ್ಲ. ಟೊಮೊಟೊ ಹಾಕಿ ಮೇಲೆ ಉಪ್ಪು ಹಾಕಿ ತಟ್ಟೆ ಮುಚ್ಚಿ ಬೇಯಿಸ್ಬಿಟ್ರೆ ಸಾಕು. ಟೊಮೊಟೊ ಎಲ್ಲ ಮೆತ್ತಗಾಗಿರ್ತೈತಿ, ಅದ್ರದ್ದು ಹಸಿ ಸ್ಮೆಲ್ ಹೋಗಿ ಚೆನ್ನಾಗಿರ್ತೈತಿ. ಆಮೇಲೆ ಇಲ್ಲಿ ಜಾರಿಗೆ ಸ್ವಲ್ಪ ಉಪ್ಪು, ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ, ಆಮೇಲೆ ಬೆಲ್ಲ, ಹಸಿ ಶುಂಠಿ ಎಲ್ಲ ಹಾಕ್ಕೋಬೇಕ್ರಿ. ಸ್ವಲ್ಪ ಬೆಲ್ಲ ನಾನು ಸ್ವಲ್ಪ ಹಾಕ್ಕೊಂಡೇನಿ, ಕೈಯಾಗಷ್ಟು ಜಾಸ್ತಿ ತೋರಿಸೇನಿ. ನೀವು ಮತ್ತು ಅಷ್ಟಕ್ಕೊಂತ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಹಾಕೋರಿ. ಆಮೇಲೆ ಶುಂಠಿನೂ ಹಾಕ್ಕೊಂಡು ಕೊತ್ತಂಬರಿನೂ ಹಾಕ್ಕೊಂಡು ಸ್ವಲ್ಪ ಪುಟಾಣಿ ಹಾಕ್ಕೋಬೇಕ್ರಿ. ಇದರಿಂದ ಫ್ಲೇವರು ಸಖತ್ತಾಗಿ ಬರ್ತೈತಿ. ಪುಟಾಣಿ ಹಾಕ್ಕೊಂಡು ಸ್ವಲ್ಪ ಗುರಳ್ ಪುಡಿನೂ ಹಾಕ್ಕೋಬೇಕು. ಇಲ್ಲಿ ನೋಡ್ರಿ ಟೊಮೊಟೊ ಕೂಡ ಬೆಂದಿತ್ತು, ಹಾಗಾಗಿ ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡೆ. ಆ ಕಡೆ ಪಲ್ಯನೂ ನೋಡ್ಕೊಂಡೆ. ಇವಾಗ ನೋಡ್ರಿ ನೀರು ಹಾಕತ್ತನ ನಾನು, ಅಷ್ಟರೊಳಗೆ ಅದು ತಳ ಹಿಡಿದ್ಬಿಟ್ಟಿತ್ತು. ಪುಟಾಣಿ ಎಲ್ಲ ಹಾಕ್ಕೊಂಡ್ಮೇಲೆ ನಾನು ಇದನ್ನು ಫಸ್ಟು ಮಿಕ್ಸಿ ಮಾಡ್ಕೋತೀನಿ, ಹಂಗಂದ್ರೆ ಸರ ಆಕತಿ. ಅಷ್ಟರೊಳಗೆ ಆ ಕಡೆ ನನ್ನ ಪಲ್ಯಕ್ಕೆ ಸ್ವಲ್ಪ ಏನೋ ಫ್ಲೇವರ್ ಕಮ್ಮಿ ಆಗೈತಲ್ಲ ಅಂತ ಅನಿಸಿ ಸ್ವಲ್ಪ ಹಸಿ ಕಡ್ಲಿ ಹಿಟ್ಟು, ಅಂದರೆ ಬಜ್ಜಿ ಬೋಂಡ ಮಾಡ್ತಾವಲ್ಲ ಆ ಹಿಟ್ಟನ್ನ 1 ಸ್ಪೂನು ನೀರೊಳಗೆ ಮಿಕ್ಸ್ ಮಾಡಿ ಅದಕ್ಕೆ ಹಾಕಕತ್ತೇನೆ ರೀ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ ರೀ, ಫ್ಲೇವರ್ಗೆ ಸಖತ್ತಾಗಿರ್ತತಿ. ಈ ಕಡೆ ಚಟ್ನಿಗೆ ಏನೇನು ಹಾಕಿದ್ನಲ್ಲ ಇದನ್ನೆಲ್ಲ ನಾನು ಮಿಕ್ಸಿ ಮಾಡ್ಕೋತೀನಿ ರೀ. ಆಮೇಲೆ ಇದು ಆದಮೇಲೆ ಟೊಮೊಟೊ ಬೆಂದಿರ್ತೈತಲ್ಲ ಅದನ್ನ ಇದಕ್ಕೆ ಹಾಕಬೇಕು. ಮೊದಲು ಹಾಕ್ಕೊಂಡ್ರೆ ಭಾಳ ಸಣ್ಣ ಆಗಿಬಿಡ್ತತಿ, ಅದು ಗಂಧದಂಗೆ ಆದ್ರೆ ಚಟ್ನಿ ಟೇಸ್ಟ್ ಇರೋಂಗಿಲ್ಲ. ಹಾಗಾಗಿ ನಾನು ಅದನ್ನು ಚಟ್ನಿನ ಗಟ್ಟಿ ಇರಲಿ ಅಂತ ಹೇಳ್ಬಿಟ್ಟು ಆ ಥರ ಮಾಡಕತ್ತಾನೆ ಅಷ್ಟೇ ರೀ. ನನಗೆ ಭಾಳ ವ್ಯತ್ಯಾಸ ಅನ್ನಿಸ್ತದೆ ರೀ ಮಾತಾಡ್ಬೇಕಾದ್ರೆ. ನಮ್ದು ಆಡೋ ಭಾಷೆನೇ ಬೇರೆ ಇರ್ತೈತಿ. ಹಾಗಾಗಿ ಈ ಕಡೆ ಅನ್ನಕ್ಕೆ ಇಟ್ಕೊಂಡೇನಿ ರೀ, ಆ ಕಡೆ ನೀರು ಇಟ್ಕೊಂಡೇನಿ ರೀ. ರೊಟ್ಟಿಗೆ ಜಿಗಿಟ್ ಮಾಡ್ತೇವೆ ಅಂತ ಹೇಳ್ತೇವೆ ರೀ ನಾವು. ಯಾವ ಥರ ಮಾಡ್ತೀನಿ ಅಂತ ನಾನು ಈಗ ವಿಡಿಯೋದಾಗ ತೋರಿಸ್ತೀನಿ. ಆ ಜಿಗಿಟ್ ಮಾಡೋಕ್ಕೋಸ್ಕರ ನಾನೀಗ ಆ ಕಡೆ ನೀರು ಇಟ್ಕೊಂಡೇನಿ. ಆಮೇಲೆ ಇಲ್ಲಿ ಕೊಣಮ್ಗಿನ ತೊಳ್ಕೊಬೇಕು ಅಂತ ಹೇಳಿ 2 ಸತಿ ಇದನ್ನು ಕ್ಲೀನಾಗಿ ನೀರು ಹಾಕಿ ತೊಳ್ಕೊಬೇಕು ನೋಡ್ರಿ. ನಾವು ಇದಕ್ಕೆ ಕೊಣಮ್ಗೆ ಅಂತವಿ. ಪ್ರತಿಯೊಂದು ಉತ್ತರ ಕರ್ನಾಟಕದ ಮನೆಯೊಳಗೆ, ಹಳ್ಳಿಯೊಳಗೆ, ಎಕ್ಸ್ಪೆಷಲಿ ಸಿಟಿಯೊಳಗೆ ಈಗ ಆಲ್ರೆಡಿ ಇದನ್ನ ಯಾರು ಯೂಸ್ ಮಾಡಂಗಿಲ್ಲ ರೀ. ಎಲ್ಲ ಶೆಲ್ಫ್ ಮೇಲೆ ನಿಂತ್ಕೊಂಡು ಮಾಡಿಬಿಡ್ತಾರೆ. ಬಟ್ ನಾವು ಹಂಗಲ್ರಿ, ಹಳ್ಳಿಯವರಲ್ಲ, ಹಾಗಾಗಿ ಈಗಲೂ ಇದನ್ನು ಯೂಸ್ ಮಾಡ್ತಾ ಇದ್ದೀವಿ. 2 ಸತಿ ನಾನು ಇಲ್ಲಿ ಕ್ಲೀನಾಗಿ ತೊಳ್ಕೊಳಕತ್ತೇನೆ ನೋಡ್ರಿ. ಯಾಕಂದ್ರೆ ರಾತ್ರಿ ಎಲ್ಲ ಗಿರ್ಲಿ ಓಡಾಡಿರ್ತಾವಲ್ಲ, ಹಾಗಾಗಿ ಇದನ್ನು ಕ್ಲೀನಾಗಿ ತೊಳ್ಕೊಂಡು ಆಮೇಲೆ ಈ ಕಡೆ ಬಂದು ನೋಡಿದ್ರೆ ನೀರು ಆಲ್ರೆಡಿ ಕುದಿಯಾಕತ್ತೈತ್ರಿ. ಹಾಗಾಗಿ ಇಲ್ಲಿ ಜೋಳದ ಹಿಟ್ಟು ಹಾಕಿ ನಾನು ಕುದಿಯೋ ಇದಕ್ಕೆ ಅದನ್ನು ಕಲ್ಸಾಕತ್ತೇನೆ ರೀ. ನಾವು ಇದನ್ನು ತಿರುತ್ತವಿ. ಇದನ್ನು ರಾಗಿ ಹಿಟ್ಟು ಥರ ಅಥವಾ ರಾಗಿ ಮುದ್ದೆ ಥರ ಬೇಯಿಸೋ ಅವಶ್ಯಕತೆ ಇಲ್ಲರಿ, ಜಸ್ಟ್ ಹಾಕಿ ಹಿಂಗೆ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಆಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಈ ಕೊಣಮ್ಗಿ ತೊಳೆದಿದ್ನಲ್ಲ ಅದ್ರ ಮೇಲೆ ಇದನ್ನು ಆರಕ್ಕೆ ಹಾಕ್ಬೇಕ್ರಿ. ನಾವು ಇದನ್ನು ಚರ ಅಂತ ನಾದ್ಕೊಂಡು ರೊಟ್ಟಿ ಮಾಡ್ಬೇಕ್ರಿ, ಅದಕ್ಕೋಸ್ಕರ ಅದು ಆರಬೇಕು. ಆಮೇಲೆ ನಾ ಇಲ್ಲಿ ಏನೇನು ಮಾಡೇನಂತ ತೋರ್ಸೇನೆ ನೋಡ್ರಿ. ಆಮೇಲೆ ಇದನ್ನು ಹಿಟ್ಟನ್ನು ನೀಟಾಗಿ ಹಾಕ್ಕೊಂಡು ಚಲೋತ್ನಾಗ ನಾದ್ಕೋಬೇಕ್ರಿ. ಇದನ್ನೆಷ್ಟು ಚಲೋತ್ನ ನಾದ್ಕೊಂತವಲ್ಲ ರೊಟ್ಟಿ ಅಷ್ಟು ನಾಜೂಕಾಗಿ ಬರ್ತಾವೆ. ಹಾಗಾಗಿ ಬಿಸಿ ಇದ್ದಂಗನ ಚೆನ್ನಾಗಿ ನಾದ್ಕೋಬೇಕ್ರಿ. ತೀರ ಆರಿದ್ರೆ ಇದು ಬೆನ್ನಾರ್ದಂಗೆ ಆಗಿರ್ತತಲ್ಲ, ರೊಟ್ಟಿ ಸ್ವಲ್ಪ ಒಡಕೊಡಕಾಕವು. ಹಾಗಾಗಿ ಬಿಸಿ ಇದ್ದಾಗನ ಚಲೋತ್ನಾಗಿ ನಾದ್ಕೋಬೇಕ್ರಿ. ನಾವು ಇದಕ್ಕೆ ನೀರು ಹಾಕಿ ಹದವಾಗಿ ನಾದ್ಕೋಬೇಕು. ಎಷ್ಟು ಗಟ್ಟಿ ನಾದ್ಕೋತೇವಲ್ಲ ರೊಟ್ಟಿ ಅಷ್ಟು ತೆಳ್ಳಗೆ ಬರ್ತಾವೆ. ಬಟ್ ಉದ್ದಾಗ ಸ್ವಲ್ಪ ತ್ರಾಸ ಆಕತಿ. ಪ್ರಾಕ್ಟೀಸ್ ಇದ್ದವರು ಆರಾಮಾಗಿ ಓದ್ಬೋದು, ಪ್ರಾಕ್ಟೀಸ್ ಇಲ್ಲದೆ ಇರೋರು ಸ್ವಲ್ಪ ಅಳಕ್ ಮಾಡ್ಕೋರಿ, ಅಂದರೆ ನಿಮ್ಗೆ ಈಸಿಯಾಗಿ ರೊಟ್ಟಿ ತಿರುಗ್ತಾವೆ. ಆಮೇಲೆ ಇಲ್ಲಿ ನಾನು ನಾದ್ಕೊಂಡು ಒಲಿನೂ ಹಚ್ಕೊಂಡು ಆಮೇಲೆ ರೊಟ್ಟಿ ಮಾಡ್ಬೇಕಿತ್ತು ನೋಡ್ರಿ. ನಾನು 2 ನಾದ್ಕಿ ರೊಟ್ಟಿ ಹಾಕೋರಿ ನಮ್ಮ ಕಡೆ. ನಾನು 2 ನಾದ್ಕಿ ರೊಟ್ಟಿ ಮಾಡಿದೆ, 3 ನಾದ್ಕಿ ರೊಟ್ಟಿ ಮಾಡಿದೆ ಅಂತ ಹೇಳಿ ಬಿಲ್ಡಪ್ ತಗೋತಿರ್ತೀವಿ. ನಾನು ಇವತ್ತು 2 ನಾದ್ಕಿ ರೊಟ್ಟಿ ಮಾಡಕತ್ತೇನೆ ನೋಡ್ರಿ. ಇದು ನಾವು ಹಾಕೋವಂಥ ರೊಟ್ಟಿ ಬುಟ್ಟಿ ರೀ. ಈಗೆಷ್ಟು ಬಾಕ್ಸ್ಗಳು ಬಂದಿರ್ಬೋದು ಅಥವಾ ಬೇರೆ ಏನೋ ಬಂದಿರ್ಬೋದು, ಬಟ್ ಇದ್ರಾಗ ಹಾಕೋಷ್ಟು ಚೆನ್ನಾಗಿ ರೊಟ್ಟಿ ಇರಂಗಿಲ್ಲ ರೀ. ಆಮೇಲೆ ಒಲಿ ಉರಿನೂ ಮಾಡ್ಕೊಂಡಿರಿ. ನಾನು ಹಂಚು ತೊಳ್ಕೊಂಬಂದಿಟ್ಟು ರೊಟ್ಟಿಗೆ ಕಾಯಿಲಿ ಅಂತ ಹೇಳಿಬಿಟ್ಟು ಕಾಯೋದಕ್ಕೆ ಬಿಟ್ಟಿನಿ ರೀ. ಸಡನ್ನಾಗಿ ರೊಟ್ಟಿ ಹಾಕಬಾರ್ದ್ರಿ ನಾವು, ಹಂಚು ಬಿಸಿ ಆಗೈತೆ ಇಲ್ಲ ಅಂತ ನೋಡಿಕೊಂಡು ಆಮೇಲೆ ರೊಟ್ಟಿ ಹಾಕ್ಬೇಕ್ರಿ. ಆಮೇಲೆ ನಾನು ಇಲ್ಲಿ ರೊಟ್ಟಿ ಉದ್ದಕ್ಕೆ ಸ್ಟಾರ್ಟ್ ಮಾಡೇನಿ ನೋಡ್ರಿ. ತೆಳ್ಳಗೆ ದೊಡ್ಡದಾಗ ಮಟನೂ ಉದ್ದಬೇಕ್ರಿ. ನಮ್ಗೆ ಎಷ್ಟು ಬೇಕು ಅಷ್ಟು ತೆಳ್ಳಗಿರಬೇಕು. ತೆಳ್ಳಗಿದ್ರೆ ರೊಟ್ಟಿ ತಿನ್ನಕ್ಕೆ ಚೆನ್ನಾಗಿ ಅನ್ನಿಸ್ತವ್ರಿ. ಬೆಳಗ್ಗೆ ದಪ್ಪ ರೊಟ್ಟಿ ತಿನ್ಬೋದ್ರಿ ಬಿಸಿ ಇದ್ರೆ, ಬಟ್ ಮಧ್ಯಾಹ್ನಕ್ಕೆ ದಪ್ಪ ರೊಟ್ಟಿ ತಿನ್ನೋಕ್ಕಾಗಲ್ಲ. ಹಾಗಾಗಿ ಎಷ್ಟಾಗದ ಅಷ್ಟು ತೆಳ್ಳಗೆ ಮಾಡ್ಕೋಬೇಕು. ನಾನು ನಮ್ಮ ಮನ್ಯಾಗ ಅಂದಾಜು ದಿನಕ್ಕೆ ಒಂದು 30ರಿಂದ 35 ರೊಟ್ಟಿ ಮಾಡ್ತೇನೆ ರೀ. ಭಾಳ ಇಲ್ಲ ಅಂತಂದ್ರೆ ಸ್ವಲ್ಪ 25ರಿಂದ 30 ರೊಟ್ಟಿ ಆದರೂ ಮಾಡ್ತೇನೆ ರೀ. ಅದಕ್ಕಿಂತ ಕಮ್ಮಿ ಮಾಡಿದ್ರೆ ನಮ್ಮ ಮನ್ಯಾಗ ಸಾಲಂಗಿಲ್ಲ ರೀ. ಯಾಕಂದರೆ ನಾವು 1 ಹೊತ್ತು ತಿಂಡಿ 2 ಹೊತ್ತು ಊಟ ಈ ಥರ ಇಲ್ಲ ರೀ. ನಮ್ಮ ಮನ್ಯಾಗ 3 ಹೊತ್ತು ರೊಟ್ಟಿನ ತಿನ್ನೋದು. ಹಾಗಾಗಿ ಸೋಮವಾರ ಹೀಗೆಲ್ಲ ಇದ್ದಾಗಷ್ಟೇ ನಾವು ತಿಂಡಿ ತಿಂತೇವೆ. ಅದಾದಮೇಲೆ ಮತ್ತೊಂದು ರೊಟ್ಟಿ ತೊಗೊಂಡು ಮಾಡಾಕತ್ತೇನೆ ನೋಡ್ರಿ. ಯಾರ್ಯಾರ ಹೊಸದಾಗಿ ರೊಟ್ಟಿ ಮಾಡೋದು ಕಲಿಬೇಕು ಅಂದ್ಕೊಂಡವರು ಅಥವಾ ಇನ್ನೂ ಕಲಿತಿದ್ದವರು ಇದನ್ನು ನೋಡಿ ಆರಾಮಾಗಿ ನೀವು ಕಲ್ಕೋಬೋದು. ಯಾಕಂದರೆ ಇದ್ರೊಳಗೆ ನಾನು ಹೆಂಗೆ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಆರಾಮಾಗಿ ನೀವು ಕೂಡ ನಿಮ್ಮ ಮನೆಯಲ್ಲಿ ರೊಟ್ಟಿನ ಮಾಡ್ಕೋಬೋದು ನೋಡ್ರಿ. ನನಗೆ ರೊಟ್ಟಿ ಮಾಡೋದಂದ್ರೆ ಬೆಳಗ್ಗೆ ಸ್ವಲ್ಪ ಕಷ್ಟನ ಅನಿಸ್ತೈತೆ ರೀ. ಯಾಕಂತಂದ್ರೆ ಜಾಸ್ತಿ ರೊಟ್ಟಿ ಮಾಡ್ಬೇಕಲ್ಲ, ಹಾಗಾಗಿ ನಮ್ಮ ಮನೆಯೊಳಗೆ ನಮ್ಮ ಮಮ್ಮಿಯರು ಮಾಡೋ ಮುಂದೆ ಒಂದು 10-12 ರೊಟ್ಟಿ ಮಾಡ್ತಿದ್ರಿ. ಅದರೊಳಗೆ ಒಂದು 2-3 ಉದ್ದಿ ನಾವು ಹೋಗ್ಬಿಡ್ತಿದ್ವಿ, ನಂಗೆ ಉದ್ದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಹಂಗೆ ಮಾಡ್ಕೊತಾನೆ ನಾವು ರೊಟ್ಟಿ ಮಾಡೋದು ಕಲ್ಕೊಂಡ್ಬಿಟ್ಟೇವೆ ನೋಡ್ರಿ. ಆಮೇಲೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದವು ಅಂತ ಹೇಳಿ, ರೊಟ್ಟಿ ಸಖತ್ತಾಗಿ ಬಂದಿರ್ತವ್ರಿ ರೊಟ್ಟಿ. ಇಲ್ಲಿ ಕೆಳಗಿಟ್ಟಿರೋಂಥ ಕಟ್ಗೆ ಬೇಗ ಉರಿಯಾಕತ್ತಿದ್ರೆ, ಹಾಗಾಗಿ ಅದನ್ನು ಚೇಂಜ್ ಮಾಡಿ ನಾನು ಮತ್ತು ಬೇರೆ ಕಟ್ಗೆನ ಇಟ್ಟೇನೆ ನೋಡ್ರಿ. ಆಮೇಲೆ ಇಲ್ಲಿ ರೊಟ್ಟಿನೂ ಉದ್ತಾ ಅದೇನು ರೀ.
ಬಿಸೆ ಬಿಸೆ ರೊಟ್ಟಿಗೆ ನಾನು ಮಾಡಿರೋ ಅಂಥ ಈಗ ಟೊಮೊಟೊಕಾಯಿ ಚಟ್ನಿ ಪಲ್ಯ ಎಲ್ಲ ಹಚ್ಕೊಂಡು ತಿಂದು ಮುಗಿಸ್ಬಿಟ್ರೆ ನಮಗೆ ಮಧ್ಯಾಹ್ನ 3 ಗಂಟೆ 2 ಗಂಟೆವರೆಗೂ ಊಟದ ನೆನಪು ಆಗಂಗಿಲ್ಲ ನೋಡಿರಿ. ಅಷ್ಟು ಹೊಟ್ಟೆ ತುಂಬಿರ್ತೈತಿ ಇದು. ಯಾಕಂದ್ರೆ ಕೆಲ್ಸಕ್ಕೆ ಹೋಗೋರಿಗೆ ಹಿಂಗೆ ಬೆಳಗ್ಗೆನ ಇಷ್ಟೆಲ್ಲ ಮಾಡ್ಕೊಳಕ್ಕಾಗಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು 5-6 ರೊಟ್ಟಿ ಆದರೂ ಮಾಡ್ಕೋಬೋದು ನೀವು. ನೋಡಿದ್ರಲ್ಲ ರೊಟ್ಟಿ ಹೆಂಗೆದು ಅಂತ ತೋರಿಸಿದೆ ನಾನು ಹತ್ತಿರದಿಂದ ನಿಮಗೆ. ರೊಟ್ಟಿನ ಬೇಯಕ್ಕೆ ಹಾಕಿದ ಮೇಲೆ ಹಿಟ್ಟಿನ ಭಾಗ ಇರ್ತೈತಲ್ರಿ, ಅದಕ್ಕೆ ಮೇಲೆ ನೀರು ಹಚ್ಕೋಬೇಕ್ರಿ. ಇಲ್ಲ ಅಂತಂದ್ರೆ ರೊಟ್ಟೆಲ್ಲ ಹಿಟ್ಟಿಟ್ಟಾಗ್ತವೆ. ಹಾಗಾಗಿ ನಾನು ಇಲ್ಲಿ ಹಚ್ಕೊಂಡು ಮಾಡಿದೆ ರೀ. ನಾವು ಊಟ ಎಲ್ಲ ಮುಗಿಸ್ಕೊಂಡು ಬೇಗ ನನ್ನ ಗಂಡ ಬರೋದ್ರೊಳಗೆ ಎಲ್ಲ ಕೆಲಸ ಮಾಡಿರ್ಬೇಕ್ರಿ. ಅಂದ್ರೆ ಇದಿಷ್ಟು ರೊಟ್ಟಿ ಮಾಡಿರ್ಬೇಕ್ರಿ ನಾನು. ಯಾಕಂತಂದ್ರೆ ನಿಮಗೆ ಗೊತ್ತಿರಂಗೆ ನಾನು ನಿನ್ನೆ ವಿಡಿಯೋದೊಳಗೆ ತೋರಿಸ್ದಂಗೆ ನಾವು ರೇಷ್ಮೆ ಹುಳಕ್ಕೆ ಸಪ್ಪಕ್ಕಕ್ಕೆ ಹೋಗ್ಬೇಕ್ರಿ. ಹಾಗಾಗಿ ಯಾರೋ ಆಳು ಇಲ್ಲದೇ ಇರೋ ಕಾರಣ ಈಗ ನಾನೇ ಹೋಗ್ಬೇಕ್ರಿ. ಅದಕ್ಕೆ ನಾನು ಅವ್ರು ಬರೋಷ್ಟ್ರೊಳಗೆ ನಮ್ಮ ಊಟಕ್ಕೆ ರೆಡಿ ಮಾಡಿಕೊಂಡು ಅಪ್ಪಾಜಿನ ಅವ್ರ ಪಾಡಿಗೆ ಅವ್ರು ಊಟ ಮಾಡ್ತಾರೆ, ನಮ್ಮ ಮನೆಯವರು ಅವ್ರ ಪಾಡಿಗೆ ಅವ್ರು ಊಟ ಮಾಡ್ತಾರೆ. ನಾನು ಬೇಗ ಊಟ ಮಾಡಿ ಸೊಪ್ಪಾಕಕ್ಕಂತ ಹೋಗ್ಬೇಕ್ರಿ. ಹಾಗಾಗಿ ನಾನಿಲ್ಲಿ ಬೇಗ ರೊಟ್ಟಿ ಮಾಡಿ ಮುಗಿಸ್ಕೊಳಕತ್ತೇನೆ ನೋಡ್ರಿ. ಇಲ್ಲಿ 2 ವೀಡಿಯೋದಾಗ ನನಗೆ ವಿಡಿಯೋದಾಗ ಇಷ್ಟು ಲೇಟ್ ಅನ್ಸಿರ್ಬೋದ್ರಿ. ಅದು ರೊಟ್ಟಿ ಮಾಡೋದು ಸ್ವಲ್ಪ ಬೇಗನೆ ಆಗಿರ್ತೈತಿ. ಬೇಗ ಉದ್ದಿರ್ತೇನೆ ನಾನು. ಆಮೇಲೆ ಊಟ ಎಲ್ಲ ಅವರು ಬಂದರು. ಊಟ ಮುಗಿಸ್ಕೊಂಡು ಇಲ್ಲಿ ಬಂದು ನೋಡಿದ್ರೆ ಸ್ವಲ್ಪ ಹುಳುಕ ಗೊದ್ದ ಹತ್ಬಿಟ್ಟವ್ರಿ. ಗೊದ್ದ ಇರುವೆ, ನೀವು ಇರುವೆ ಅಂತೀರೇನು, ನಾವು ಗೊದ್ದ ಅಂತೇವಿ. ಅದು ಹತ್ಬಿಟ್ಟಿತ್ತು, ಹುಳನ ಸ್ವಲ್ಪ ತಿಂದಿತ್ತು. ಬೇಜಾರಾಯಿತು ಬೆಳಗ್ಗೆ ಅದನ್ನ ನೋಡಿ. ಅದಾದಮೇಲೆ ನೋಡ್ರಿ ಹುಳುಗಳು ಸೊಪ್ಪುಗಳನ್ನ ತಿಂದಂಗೆ ಎಷ್ಟು ದೊಡ್ಡವಾಗಕತ್ತವ ಅಂತ ಹೇಳ್ಬಿಟ್ಟು ಈಗ ನಮ್ಮ ಮನೆಯವರು ಮೇಲೆ ಹತ್ತಿ ಸೊಪ್ಪು ಹಾಕ್ತಾರೆ ರೀ. ಕೆಳಗಡೆ ಅದಕ್ಕೆ ನಾನು ಹಾಕಬೇಕು, ಮತ್ತು ಅವ್ರು ಸೊಪ್ಪು ಕೇಳಿದಾಗ ಕೊಡಬೇಕು. ಅದಾದಮೇಲೆ ಅಲ್ಲಿ ಮುಗಿಸ್ಕೊಂಡು ಮನೆಗೆ ಬಂದೆ ರೀ. ಮನೆ ನೋಡಿದ್ರಲ್ಲ ಎಷ್ಟು ಗಲೀಜಾಗೈತೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಈಗ ನಾನು ಕ್ಲೀನ್ ಮಾಡ್ಬೇಕ್ರಿ. ನೋಡ್ರಿ ಹಾಗಿರೋ ಮನಿನ ಇಷ್ಟು ಚೊಕ್ಕವಾಗಿ ಮಾಡಿಬಿಟ್ಟೆ ನಾನು. ಆಮೇಲೆ ಹೊರಗಡೆದ್ದು ಕಸ ಹೊಡೆದು ನೆಲ ಒರೆಸಿ ಸೋಫಾ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಬಟ್ಟೆ ಇದ್ದು ರೀ ಒಗೆದಾಕಿದೆ ಅವನ್ನೂ ಕೂಡ. ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಧ್ಯಾಹ್ನ ಎಡಿಟಿಂಗ್ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ರಾತ್ರಿ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ ರೀ. ಹಾಗಾಗಿ ಇಲ್ಲಿ ನುಗ್ಗೆಕಾಯಿ ಸಾಂಬಾರಿಗೆ ನುಗ್ಗೆಕಾಯಿನ ಬೇಯಿಸಕ್ಕೆ ಇಡಕತ್ತೇನೆ ರೀ. ಇನ್ನೊಂದು ಈ ಕಡೆ ಪಾಲಕ್ ಸೊಪ್ಪು, ಈರುಳ್ಳಿ, ಬೇಳೆ ಮತ್ತು ಟೊಮೊಟೊ ಹಾಕಿ ನೀರು ಹಾಕಿ ಅದನ್ನು ಬೇಯಕ್ಕೆ ಇಡ್ಬೇಕ್ರಿ. ಈ ಕಡೆ ಒಗ್ಗರಣೆ ಹಾಕೋಣ ಅಂತ ಹೇಳಿಬಿಟ್ಟು ಬೆಳ್ಳುಳ್ಳಿ ಸುಲ್ಕೊಂಬಂದೆ. ಅದನ್ನು ಕುಟಾಣಿ ಒಳಗೆ ಹಾಕಿ ಜಜ್ಜಿ ಆಮೇಲೆ ಎಣ್ಣೆ ಹಾಕ್ತೇನೆ ರೀ. ಎಣ್ಣೆ ಹಾಕಿ ಅದಕ್ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಬೇಕ್ರಿ. ಆಮೇಲೆ ಈ ಕುಟಾಣಿ ಒಳಗೆ ಕುಟ್ಕೊಂಡಿರೋಂಥ ಬೆಳ್ಳುಳ್ಳಿ ಕೂಡ ಹಾಕ್ಬೇಕ್ರಿ. ಕರಿಬೇವು ಒಂದಿತ್ತು ರೀ, ಅದನ್ನು ಹಾಕೇನು ನೋಡ್ರಿ ನಾನು. ನೀವು ಕರಿಬೇವನ್ನ ಇನ್ನೂ ಸ್ವಲ್ಪ ಹಾಕೋರಿ, ಟೇಸ್ಟಾಗಿ ಬರ್ತದೆ ಸಾಂಬಾರು. ಕರಿಬೇವು ತಿನ್ನೋಕೆ ಇಷ್ಟ ಇಲ್ಲ ಅಂದ್ರೆ ಹಾಕಕ್ಕೆ ಹೋಗಬೇಡ್ರಿ. ಆಮೇಲೆ ಇದು ಬೆಂದಿರೋದು ಬೇಳೆ ತೆಗೆದು ನೋಡಿದೆ, ಸಖತ್ತು ಅಂದ್ರೆ ಏನಂತೀರಿ ಭಾಳ ಬೆಂದ್ಬಿಟ್ಟಿತ್ತು ರೀ. ಹಾಗಾಗಿ ಚೆನ್ನಾಗಿ ಬರ್ತದೆ ಸಾಂಬಾರು ಈ ಥರ ಬೆಂದ್ರೆ. ಆಮೇಲೆ ನುಗ್ಗೆಕಾಯಿ ಬೇಯಿಸಿದ್ನಲ್ಲ ಅದನ್ನು ನೀರು ಸಮೇತ ಹಾಕ್ಕೊಂತೇನೆ ರೀ. ಹಂಗಂದ್ರೆ ಟೇಸ್ಟ್ ಜಾಸ್ತಿನೇ ಇರ್ತೈತಿ. ಆಮೇಲೆ ಮತ್ತೆ ನೈಟ್ ನಾವು ಬೆಳಗ್ಗೆ ಮತ್ತು ನೈಟ್ 2 ಟೈಮ್ ಇರ್ತೈತಿ ಸೊಪ್ಪು ಹಾಕೋದು. ಹಾಗಾಗಿ ಇವತ್ತು ಹೆಚ್ಚಿಗೆ ಮಾಡೋದು ಅಂತ ಇರ್ತೈತಿ ರೀ. ಅಂದ್ರೆ ಒಂದು ರ್ಯಾಕ್ನಾಗ ಜಾಸ್ತಿ ಇರ್ತಾವಲ್ಲ ಹುಳನ, ಅವನ್ನ ಎತ್ತಿ ಬೇರೆ ಒಂದು ರ್ಯಾಕಿಗೆ ಹಾಕೋದ್ರಿ. ಆ ಕೆಲಸನ ನಮ್ಮ ಮನೆಯವ್ರು ಮಾಡ್ತಿದ್ರು. ನಾನು ಕೆಳಗಡೆ ಅವ್ರು ಹಾಕ್ತಂಗೆ ಯಾವ ರ್ಯಾಕ್ ಖಾಲಿ ಮುಗಿಸಿರ್ತಾರಲ್ರಿ ಆ ರ್ಯಾಕಿಗೆ ಸೊಪ್ಪು ಹಾಕಾಕತ್ತಿದ್ದು ನೋಡ್ರಿ. ನಾವೆಲ್ಲ ಸೊಪ್ಪು ಹಾಕಿ ಅಲ್ಲಿಂದ ಬರೋಷ್ಟ್ರಾಗ ನಿನ್ನೆ ನೈಟು 11 ಗಂಟೆ ಆಗಿತ್ತು ರೀ. ಹಾಗಾಗಿ ಊಟ ಮಾಡಿ ಮಲ್ಕೊಂಡ್ವಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇನೆ ರೀ. ಬಾಯ್.